ಎಲ್ರಿಗೂ ನಮಸ್ಕಾರ. ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಸ್ಪೆಷಲ್ ಪಾನಿಪುರಿ. ಇದನ್ನ ಮಾಡೋದಕ್ಕೆ ತುಂಬಾ ಏನೋ ಸಾಮಗ್ರಿ ಬೇಕಾಗಿಲ್ಲ, ಎಲ್ಲವೂ ಕೂಡ ಮನೆಯಲ್ಲಿ ಇರುವಂತದ್ದೇ. ಮುಖ್ಯವಾಗಿ ನಾನಿಲ್ಲಿ ಹುಣಸೆ ಹಣ್ಣಿನ ಬದಲಾಗಿ ಮಾವಿನಕಾಯಿನ ಬಳಸ್ತಾ ಇದ್ದೀನಿ. ಈಗ ಮಾವಿನಕಾಯಿ ಎಲ್ಲಾ ಕಡೆ ಸಿಗ್ತಾ ಇರೋದ್ರಿಂದ ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಮಾಡೋದು ತುಂಬಾನೇ ಸುಲಭ. ಹಾಗೆ ಮೊದಲು ಒಂದು ಅಗಲವಾದ ಬಟ್ಲಿಗೆ 1 ಕಪ್ ರವೆ, ನಾನಿಲ್ಲಿ ಉಪ್ಪಿಟ್ಟು ಮಾಡುವಂತಹ ರವೆಯನ್ನ ತಗೊಂಡಿದ್ದೀನಿ. ಎಷ್ಟು ಪೂರಿ ಬೇಕು ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ರವೆಯನ್ನ ತಗೊಳ್ಬಹುದು. ಈ ರವೆಗೆ 2 ಚಮಚದಷ್ಟು ಗೋಧಿ ಹಿಟ್ಟು, 1 ಚಿಟಕಿ ಉಪ್ಪನ್ನ ಜಾಸ್ತಿ ಹಾಕೊಳ್ಬಾರ್ದು, ಪೂರಿ ಮೆತ್ತಗಾಗ್ಬಿಡುತ್ತೆ, ಗರಿ ಗರಿ ಆಗೋದಿಲ್ಲ. ಅದ್ರ ಜೊತೆಗೆ 2 ಚಮಚದಷ್ಟು ಎಣ್ಣೆ, ಇವೆಲ್ಲವನ್ನ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು. ರವೆ ಮತ್ತೆ ಎಣ್ಣೆ ಎರಡು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಳ್ಬೇಕು. ಹೀಗೆ ಕಲ್ಸ್ಕೊಂಡ ನಂತರ ಈ ರವೆಗೆ ಅರ್ಧ ಕಪ್ನಷ್ಟು ಬಿಸಿ ಬಿಸಿಯಾಗಿ ಕುದಿತಾ ಇರುವಂತಹ ನೀರನ್ನ ಸೇರಿಸ್ಕೊಳ್ಬೇಕು. ನೋಡಿ, ನೀರು ತುಂಬಾನೇ ಬಿಸಿ ಇದೆ, ನೀರು ಕುದಿತಾ ಇದೆ. 1/4 ಕಪ್ನಷ್ಟು ನೀರನ್ನ ಕುದಿಸ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಕಪ್ನಷ್ಟು ನೀರನ್ನ ಈ ರವೆ ಮೇಲೆ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು ಚಮಚದ ಸಹಾಯದಿಂದ ಕಲ್ಸ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ನೀರು ತುಂಬಾ ಬಿಸಿ ಇರೋದ್ರಿಂದ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ. ಒಂದ್ ಹಂತದವರೆಗೂ ಚಮಚದಲ್ಲಿ ಕಲಸ್ಕೊಂಡು ನಂತರ ಇದನ್ನ ಕೈಯಲ್ಲಿ ಕಲಸ್ಕೊಳ್ಬಹುದು. ಅಷ್ಟರಲ್ಲಿ ಸ್ವಲ್ಪ ಬಿಸಿ ಆರಿರುತ್ತೆ. ಹೀಗೆ ಆರ್ದಂತ ರವೆಯನ್ನ ಸುಮಾರು 5-6 ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು, ಯಾಕಂದ್ರೆ ರವೆ ತರಿ ಆಗಿರುತ್ತೆ. ಅದು ಹಿಟ್ಟಿನ ಹದಕ್ಕೆ ಬರೋವರೆಗೂ ಅದನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಬೇಕಿದ್ದಲ್ಲಿ ನೀರನ್ನ ಸ್ವಲ್ಪ 1-2 ಚಮಚದಷ್ಟು ನೀರನ್ನ ಹಾಕಿ ನಾದ್ಕೊಳ್ಬಹುದು. ಸ್ವಲ್ಪ ಮೆತ್ತಿಗೆ ಇದನ್ನ ನಾದ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ರವೆ ಆಗಿರೋದ್ರಿಂದ ರವೆ ನೀರನ್ನ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೆತ್ತಿಗೆ ಕಲ್ಸ್ಕೊಂಡಿರ್ಬೇಕು. ನೋಡಿ, ನಾನು ಇದನ್ನ ಇಷ್ಟು ಮೆತ್ತಿಗೆ ಕಲ್ಸ್ಕೊಂಡಿದ್ದೀನಿ. ಈಗ ಇದನ್ನ 15 ನಿಮಿಷ ಇದನ್ನ ಮುಚ್ಚಿಡ್ಬೇಕು. ಈ ರವೆಯಿಂದ ಕಲ್ಸ್ಕೊಂಡಿರುವಂತಹ ಹಿಟ್ಟು ಸ್ವಲ್ಪ ನೆನೆಯೋದಿಕ್ ಬಿಡೋಣ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾನಿಪುರಿ ಅಂದ್ರೆ ಅದರಲ್ಲಿ ಮುಖ್ಯವಾದದ್ದು ಖಟ್ಟಾ ಪಾನಿ ಮತ್ತೆ ಮೀಠಾ ಪಾನಿ. ಈ 2 ಪಾನಿಯನ್ನ ಮಾಡೋದಕ್ಕೆ ನಾನು 1 ಮಾವಿನಕಾಯಿನ ತಗೊಂಡಿದ್ದೀನಿ. ಮಾವಿನಕಾಯಿಯ ಸಿಪ್ಪೆ ತೆಗೆದು ಅದನ್ನ ತೆಳ್ಳಗೆ ಹೆಚ್ಕೊಳ್ತಾ ಇದ್ದೀನಿ. ಈಗ ಒಲೆ ಮೇಲೆ 1 ಕಪ್ನಷ್ಟು ನೀರನ್ನ ಹಾಕಿ ಅದು ಕುದಿಯೋದಕ್ಕೆ ಬಿಡೋಣ. ಬಿಸಿಯಾದಂತ ನೀರಿಗೆ 4-5 ಚೂರುಗಳಷ್ಟು ಮಾವಿನಕಾಯನ್ನ ಹಾಕಿ ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. 3-4 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಇದು ಮೆತ್ತಗಾಗ್ಬಿಡುತ್ತೆ. ಈ ಹಂತದಲ್ಲಿ ಇದಕ್ಕೆ ಸುಮಾರು 2 ಚಮಚದಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಕೈ ಆಡಿಸಿ ಇದೊಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನ 2-3 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಕುದಿಸ್ಕೊಂಡ ನಂತರ ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಖಟ್ಟಾ ಪಾನಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 1 ಇಂಚು ಹಸಿ ಶುಂಠಿ, 2 ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿನ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. 3-4 ತುಂಡು ಮಾವಿನಕಾಯಿ, ಸ್ವಲ್ಪ ಬ್ಲಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪು, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಹರಳುಪ್ಪು, ಸ್ವಲ್ಪ ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಹುಳಿ ಎಷ್ಟಿರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಮಾವಿನಕಾಯಿ ಹುಳಿ ಕಡಿಮೆ ಇದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ಬೇಯಿಸಿ ಆರಿಸಿ ಇಟ್ಕೊಂಡಂತಹ ಮಾವಿನಕಾಯಿ ಹೋಳುಗಳನ್ನ ಹಾಕಿ ಇದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ. ಇದ್ರ ನಂತರ ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಹಂತದ ರುಬ್ಬೋ ಪ್ರಕ್ರಿಯೆ ಮುಗಿದಿದೆ. ಈಗ ಇವೆರಡನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸುಮಾರು 15 ನಿಮಿಷದ ನಂತರ ರವೆನ ಕಲ್ಸ್ಕೊಂಡು ಹಿಟ್ಟನ್ನ ಮಾಡ್ಕೊಂಡಿದ್ವಲ್ಲ ಅದು ಇಷ್ಟು ಮೆತ್ತಗಾಗಿದೆ. ತುಂಬಾ ಮೆತ್ತಗೂ ಇಲ್ಲ, ತುಂಬಾ ಗಟ್ಟಿಯಾಗೂ ಇಲ್ಲ, ಹದವಾಗಿದೆ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ನಾದ್ಕೊಂಡು ದೊಡ್ಡ ಗಾತ್ರದ ಉಂಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಮಣೆ ಮೇಲಿಟ್ಟು ಲಟ್ಸ್ಕೊಳ್ಬೇಕು. ಇದನ್ನ ಲಟ್ಸೋವಾಗ ಹಿಟ್ಟನ್ನ ಬಳಸ್ಕೊಳ್ಬೇಕು ಅಂತ ಇಲ್ಲ, ಹಿಟ್ಟು ಅಥವಾ ಎಣ್ಣೆ ಯಾವುದು ಕೂಡ ಬಳಸ್ಕೊಳ್ಬೇಕು ಅಂತ ಇಲ್ಲ. ಹಿಟ್ಟು ಸರಿಯಾದ ಹದ ಬಂದಿದ್ರೆ ಚಪಾತಿ ಮಣೆಗೆ ಅಂಟೋದಿಲ್ಲ ಇದು. ನಾನು ಇದನ್ನ ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ. ತುಂಬಾ ತೆಳ್ಳಗೂ ಅಲ್ಲ, ತುಂಬಾ ದಪ್ಪನೂ ಅಲ್ಲ, ಹಾಗೆ ಲಟ್ಸ್ಕೊಳ್ಬೇಕು. ನೋಡಿ, ಇಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ಈಗ ಇದನ್ನ ಪೂರಿ ಆಕಾರಕ್ಕೆ ಕತ್ತರಿಸ್ಕೊಳ್ಬೇಕು. ಕತ್ತರಿಸ್ಕೊಳ್ಳೋದಕ್ಕೆ ಮುಚ್ಚಳವನ್ನ ಬಳಸ್ಕೊಳ್ಬಹುದು. ನೋಡಿ, ನಾನು ಇದನ್ನ ಇಷ್ಟು ತೆಳ್ಳಗೆ ಇದನ್ನ ಲಟ್ಸ್ಕೊಂಡಿದ್ದೀನಿ.
ಈಗ ಎಣ್ಣೆ ಹದವಾಗಿ ಕಾದಿರುವಂತಹ ಎಣ್ಣೆಯಲ್ಲಿ ಬಿಟ್ಟು ಪೂರಿನ ಒಂದೊಂದಾಗಿ ಬಿಡಬೇಕು. ಪೂರಿ ಬಿಟ್ಟ ನಂತರ ಅದು ಮೇಲ್ಗಡೆ ತೇಲೋವರೆಗೂ ಬಿಟ್ಟು ನಂತರ ಮೇಲ್ಭಾಗದಲ್ಲಿ ಸ್ವಲ್ಪ ಸೌಟಿನ ಸಹಾಯದಿಂದ ಅದನ್ನ ಒತ್ತಿದ್ರೆ ಪೂರಿ ತಾನಾಗಿ ಉಬ್ಕೊಳ್ಳುತ್ತೆ. ಒಂದೊಂದಾಗಿ ಪೂರಿನ ಎಣ್ಣೆಯಲ್ಲಿ ಬಿಟ್ಟು ಉಬ್ಬಿಸ್ಕೊಳ್ಬೇಕು. ಹೀಗೆ ಉಬ್ಬಿದಂತ ಪೂರಿಯನ್ನ ಎಣ್ಣೆಯಲ್ಲಿ ಕೆಂಪುಗಾಗೋವರೆಗೂ ಇದನ್ನ ಸಣ್ಣ ಉರಿಯಲ್ಲಿ ಕರಿಬೇಕು, ಇಲ್ಲಾಂದ್ರೆ ಪೂರಿ ಮೆತ್ತಗಾಗ್ಬಿಡುತ್ತೆ. ನೋಡಿ, ಇಷ್ಟು ಕೆಂಪಗಾಗಬೇಕು. ಇದು ಇಷ್ಟಾದರೆ ಸಾಕು. ಈಗ ಪೂರಿಗಳನ್ನ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ನಾನು ಕಲಸಿದಂತಹ 1 ಕಪ್ ರವೆಯಲ್ಲಿ ಇಷ್ಟು ಪೂರಿ ಆಗಿದೆ. ಮತ್ತೆ ಎಲ್ಲ ಪೂರಿನೂ ಚೆನ್ನಾಗಿ ಉಬ್ಬಿ ಗರಿ ಆಗಿದೆ. ಈಗ ಖಟ್ಟಾ ಮೀಠಾ ಪಾನಿಗೆ ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲ, ಹುರಿದ ಜೀರಿಗೆ ಪುಡಿ, ಸ್ವಲ್ಪ ಕಪ್ಪುಪ್ಪು ಇವೆಲ್ಲನ ಸೇರಿಸಿ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಈ ಪಾನಿಗಳು ತಯಾರಾದವು. ಬೇಕಿದ್ದಲ್ಲಿ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು. ಈಗ ಪಾನಿಪುರಿಗೆ ಸ್ಟಫಿಂಗ್ ಅಥವಾ ಹೂರಣಕ್ಕೆ ಅಂತ ಬೇಯಿಸಿದ ಆಲೂಗಡ್ಡೆ, ಸ್ವಲ್ಪ ನೆನೆಸಿ ಬೇಯಿಸಿದ ಹೆಸರು ಕಾಳು, ಜೀರಿಗೆ ಪುಡಿ, ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬ್ಲಾಕ್ ಸಾಲ್ಟ್, ಸ್ವಲ್ಪ ದಿನಬಳಕೆಯ ಉಪ್ಪು ಇವೆಲ್ಲವನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಸ್ಟಫಿಂಗ್ ಅಥವಾ ಹೂರ್ಣ ಕೂಡ ತಯಾರಾಯಿತು. ಈಗ ನೋಡಿ, ಪೂರಿ ಕೂಡ ಗರಿ ಆಗಿದೆ. ಈ ಪೂರಿ ಒಳಗಡೆ ಆಲೂ ಹೂರಣವನ್ನ ಇಟ್ಟು ಒಂದೊಂದೇ ಪಾನಿಯಲ್ಲಿ ಅದ್ದಿ ಈ ತರ ಇದನ್ನ ತಿಂತಾ ಇದ್ರೆ ಸೂಪರ್, ತುಂಬಾನೇ ಚೆನ್ನಾಗಿದೆ. ನನಗಂತೂ ಭಾರಿ ಇಷ್ಟ ಆಯ್ತು ಇದು. ನೀವು ಕೂಡ ಒಮ್ಮೆ ಇದನ್ನ ಪ್ರಯತ್ನ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಊಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇಷ್ಟೊತ್ತು ನನ್ನ ಜೊತೆ ಇದ್ದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.